ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಅದು 1971 ಡಿಸೆಂಬರ್. ಬಾಂಗ್ಲಾದೇಶದ ಢಾಕಾದ ರೇಸ್ ಕೋರ್ಸ್ ನಲ್ಲಿ ಒಂದು ಟೇಬಲ್ ಇರುತ್ತೆ. ಅದ್ರ ಪಕ್ಕದಲ್ಲಿ 2 ಚೇರ್ಗಳನ್ನ ಹಾಕಲಾಗಿರುತ್ತೆ. ಮೊದಲನೇ ಕುರ್ಚಿಯಲ್ಲಿ ಪಾಕಿಸ್ತಾನದ ಅವತ್ತಿನ ಲೆಫ್ಟಿನೆಂಟ್ ಎ.ಕೆ. ನಿಯಾಳಿ ಕೂತ್ಕೊಂಡಿರ್ತಾರೆ. ಇನ್ನೊಂದು ಕುರ್ಚಿ ಮೇಲೆ ಭಾರತದ ಪೂರ್ವ ವಲಯದ ಕಮಾಂಡರ್ ಜಗಜಿತ್ ಸಿಂಗ್ ಅರೋರಾ ಕೂತಿರ್ತಾರೆ. ಆಗ ಅಲ್ಲಿದ್ದ ಒಂದು ಪುಸ್ತಕದ ಮೇಲೆ ಪಾಕಿಸ್ತಾನದ ಲೆಫ್ಟಿನೆಂಟ್ ನಿಯಾಜಿ ಸೈನ್ ಮಾಡಿ ತಮ್ಮ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಪಿಸ್ತೂಲ್ ಅನ್ನ ಪಕ್ಕದಲ್ಲಿ ಕುಳಿತಿದ್ದ ಭಾರತದ ಜಗಜಿತ್ ಸಿಂಗ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಗ ನಾವು ಸೋತಿದ್ದೇವೆ, ಶರಣಾಗಿದ್ದೇವೆ ಅಂತ 93,000 ಪಾಕಿಸ್ತಾನಿ ಸೈನಿಕರನ್ನ ಪೂರ್ವ ಪಾಕಿಸ್ತಾನದಿಂದ ಅಂದ್ರೆ ಇವತ್ತಿನ ಬಾಂಗ್ಲಾದೇಶದಿಂದ ಹಿಂದಕ್ಕೆ ಪಡೆದುಕೊಳ್ಳೋದಾಗಿ ಪಾಕಿಸ್ತಾನ ಅವತ್ತು ಶರಣಾಗುತ್ತೆ. ಇದು ವಿಶ್ವದ ಅತಿ ದೊಡ್ಡ ಶರಣಾಗತಿಯಾಗಿ ಗುರುತಿಸಲಾಗುತ್ತೆ. ವಿಶ್ವದ ಐತಿಹಾಸಿಕ ಶರಣಾಗತಿಯಲ್ಲಿ ಒಂದು ದೇಶದ ಸೈನ್ಯ ಮಂಡಿಯೂರಿ ಕೂತಿರುತ್ತೆ. ಇದೀಗ ಈ ಘಟನೆ ಮತ್ತೊಮ್ಮೆ ಭಾರತದಲ್ಲಿ ಸುದ್ದಿಯಾಗುತ್ತೆ. ಕೆಲವೊಮ್ಮೆ ಒಂದೊಂದು ಫೋಟೋ ಭಾರಿ ಪ್ರಭಾವ ಬೀರುತ್ತೆ, ಸಿಕ್ಕಾಪಟ್ಟೆ ಶಕ್ತಿಶಾಲಿ ಆಗಿರುತ್ತೆ ಅನ್ನೋದಕ್ಕೆ ಬಾಂಗ್ಲಾ ಯುದ್ಧದ ಫೋಟೋ ಸ್ಪಷ್ಟ ಉದಾಹರಣೆಯಾಗಿ ಕಣ್ಮುಂದೆ ಬರುತ್ತೆ. ಹೌದು, ಕೆಲವು ದಿನಗಳ ಹಿಂದಷ್ಟೇ ನವದೆಹಲಿಯಲ್ಲಿರೋ ಭಾರತೀಯ ಸೇನಾ ಮುಖ್ಯಸ್ಥರ ಕಚೇರಿಗೆ ಹೋದ್ರೆ ಅಲ್ಲಿ ಭಾರತದ ಮುಂದೆ ಪಾಕಿಸ್ತಾನ ಶರಣಾದ ಐತಿಹಾಸಿಕ ಘಟನೆಯ ಐತಿಹಾಸಿಕ ಫೋಟೋ ಕಣ್ಣಿಗೆ ಬೀಳ್ತಾ ಇತ್ತು. ಜಗತ್ತಿನ ಯಾವುದೇ ರಾಷ್ಟ್ರದ ಸೇನಾಧಿಕಾರಿಗಳು, ಉನ್ನತ ಅಧಿಕಾರಿಗಳು ದಿಲ್ಲಿಯಲ್ಲಿರೋ ರೈಸಿಂಗ್ ಹಿಲ್ ಅಲ್ಲಿನ ಸೇನಾ ಕಚೇರಿಗೆ ಭೇಟಿ ಕೊಟ್ಟಾಗ ಈ ಚಿತ್ರದ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸಿಕೊಳ್ತಾ ಇದ್ರು. ಇಂಡಿಯನ್ ಆರ್ಮಿ ಅದೆಷ್ಟು ಪರಾಕ್ರಮಿ ಅನ್ನೋದಕ್ಕೆ ಇದೊಂದು ಫೋಟೋ ಸಾಕಾಗಿತ್ತು. ಆದ್ರೆ ಇದೀಗ ಈ ಫೋಟೋ ಸೇನಾ ಮುಖ್ಯಸ್ಥರ ಕಚೇರಿಯಿಂದ ಎತ್ತಂಗಡಿಯಾಗಿದೆ. ಆ ಜಾಗದಲ್ಲಿ ಹೊಸ ಪೇಂಟಿಂಗ್ ತೂಗಿ ಬಿದ್ದಿದೆ. ಪಾಕಿಸ್ತಾನವನ್ನ ಬಗ್ಗು ಬಡಿದು ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಗಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿದ ಆ ದಿಗ್ವಿಜಯದ ದಿವಸದ ಫೋಟೋ ಎಲ್ಲಿಗೆ ಹೋಯ್ತು? ಅದನ್ನ ಅಲ್ಲಿಂದ ಸ್ಥಳಾಂತರ ಮಾಡಿದ್ಯಾಕೆ? ಪಕ್ಕದ ಬಾಂಗ್ಲಾದೇಶದ ಕೊತ ಕುದಿತಾ ಇರೋ ಸಂದರ್ಭದಲ್ಲೇ ಈ ಫೋಟೋ ಸ್ಥಳಾಂತರಗೊಂಡಿದ್ರಿಂದ ಇದರ ಹಿಂದಿರೋ ನಿಗೂಢತೆ ಏನು? ಇಂತಹ ಹಲವಾರು ಪ್ರಶ್ನೆಗಳು ದೇಶದ ಮುಂದೆ ಬಂದು ಹೋದ್ವು. ಹಾಗೆ ಇಲ್ಲಿ ರಾಜಕೀಯ ಚರ್ಚೆ ಕೂಡ ನಡೀತು. ಯಾಕಂದ್ರೆ ಬಾಂಗ್ಲಾ ನೆಲದಲ್ಲಿ ಭಾರತ ದಾಖಲಿಸಿದ 1971 ಪಾಕ್ ವಿರುದ್ಧದ ಗೆಲುವು ಇಂದಿರಾ ಗಾಂಧಿ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಶ್ರೇಯಸ್ಸನ್ನ ತಂದುಕೊಟ್ಟಿತ್ತು. ಬಾಂಗ್ಲಾ ವಿಮೋಚನೆ ಮಾಡಿ ದೇಶಕ್ಕಿದ್ದ ದೊಡ್ಡ ಅಪಾಯವನ್ನ ಇಂದಿರಾ ಗಾಂಧಿ ಹೊಡೆದು ಹಾಕಿದ್ರು. ಈ ಕಾರಣಕ್ಕಾಗಿ ಇವತ್ತಿಗೂ ಇಂದಿರಾ ಗಾಂಧಿ ದೇಶದಲ್ಲಿ ಸ್ಮರಿಸಲ್ಪಡ್ತಾರೆ. ಆದ್ರೆ ಈ ಶ್ರೇಯಸ್ಸು ಕಾಂಗ್ರೆಸ್ಸಿನ ಇಂದಿರಾ ಗಾಂಧಿ ಅವರಿಗೆ ಸಿಕ್ಕಿತ್ತು ಅನ್ನೋ ಕಾರಣಕ್ಕೆ ನರೇಂದ್ರ ಮೋದಿ ಸರ್ಕಾರ ಈ ಐತಿಹಾಸಿಕ ಚಿತ್ರವನ್ನ ಅಲ್ಲಿಂದ ಕೈ ಬಿಡ್ತಾ ಅನ್ನುವಂತ ಪ್ರಶ್ನೆಗಳು ಸಹ ಹುಟ್ಟುಕೊಂಡ್ವು. 1971 ಗೆಲುವಿನ ನೆನಪುಗಳನ್ನ ಅಳಿಸೋ ಪ್ರಯತ್ನ ಇದು ಅನ್ನೋ ಆರೋಪಗಳು ಸಹ ಕೇಳಿ ಬಂದ್ವು. 1971 ಐತಿಹಾಸಿಕ ಫೋಟೋ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಇತ್ತೀಚೆಗೆ. 1971 ಯುದ್ಧದಲ್ಲಿ ಹೀರೋ ಆದ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಸ್ಮರಣಾರ್ಥ ನಿರ್ಮಾಣ ಮಾಡಲಾಗಿರೋ ಮಾಣಿಕ್ ಶಾ ಸೆಂಟರ್ ನಲ್ಲಿ ಆ ಐತಿಹಾಸಿಕ ಫೋಟೋವನ್ನ ಸ್ಥಾಪನೆ ಮಾಡಲಾಗಿದೆ. ಇತ್ತೀಚೆಗೆ ಸೇನಾಧಿಕಾರಿ ಜನರಲ್ ಉಪೇಂದ್ರ ದ್ವಿವೇದಿ ಹಾಗೂ ಪತ್ನಿ ಸುನಿತಾ ದ್ವಿವೇದಿ ಈ ಕೇಂದ್ರಕ್ಕೆ ಭೇಟಿ ಕೊಟ್ಟು ಪಾಕ್ ಶರಣಾಗತಿಯಾಗಿದ್ದ ಚಿತ್ರದ ಮುಂದೆ ಫೋಟೋ ತೆಗೆಸಿಕೊಂಡಿದ್ರು. ಇಲ್ಲಿಗೆ ಎಲ್ಲಾ ಗೊಂದಲವೂ ಮುಗಿದಿತ್ತು. ಸೇನಾ ಕಚೇರಿಗಿಂತ ಇಲ್ಲಿದ್ರೆ ಹೆಚ್ಚು ಜನರು ಈ ಫೋಟೋವನ್ನ ನೋಡಬಹುದು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಸೇನಾಧಿಕಾರಿಗಳು ಹೇಳೋದ್ರೊಂದಿಗೆ ವಿವಾದ ತೆರೆ ಕಂಡಿತ್ತು. ಆ ಜಾಗಕ್ಕೆ ಬೇರೆ ಪೇಂಟಿಂಗ್ ತಂದು ಇಟ್ಟಿದ್ದಾರೆ. ಸೇನಾ ಮುಖ್ಯಸ್ಥರ ಕಚೇರಿಗೆ ತೂಗು ಬಿದ್ದಿರೋ ಚಿತ್ರದಲ್ಲಿರೋದು ಕರ್ಮ ಕ್ಷೇತ್ರದ ವರ್ಣಚಿತ್ರ. ಈ ಪೇಂಟಿಂಗ್ ನ ಬಲಭಾಗದಲ್ಲಿ ಭಾರತ ಚೀನಾ ಗಡಿಯ ಪ್ಯಾಂಗಾಂಗ್ ಸರೋವರವನ್ನ ಚಿತ್ರಿಸಲಾಗಿದೆ. ಎಡಭಾಗದಲ್ಲಿ ಗರುಡ ಮತ್ತು ಮಹಾಭಾರತದ ರಥ ಇದೆ. ಆ ರಥದ ಮೇಲೆ ಅರ್ಜುನ ಸವಾರಿ ಮಾಡ್ತಿದ್ದಾನೆ. ಸಾರಥಿಯಾಗಿ ಕೃಷ್ಣ ಕೂತ್ಕೊಂಡಿದ್ದಾನೆ. ಹಿಂದೆ ಲಡಾಖ್ನ ಬೆಟ್ಟಗಳನ್ನ ಬಿಡಿಸಲಾಗಿದೆ. ಪ್ಯಾಂಗಾಂಗ್ ಸರೋವರದ ತಟ್ಟದ ಮೇಲೆ ಚಾಣಕ್ಯನ ಚಿತ್ರ ಇದೆ. ಚಾಣಕ್ಯ ತನ್ನ ಬೆರಳುಗಳನ್ನ ಚೀನಾದ ಕಡೆಗೆ ತೋರಿಸ್ತಾ ಇದ್ದಾನೆ. ಮೆಕ್ಕಂತೆ ಈ ಚಿತ್ರದಲ್ಲಿ ಯುದ್ಧ ಟ್ಯಾಂಕರ್ಗಳು, ಡ್ರೋನ್ಗಳು, ಶಸ್ತ್ರಾಸ್ತ್ರಗಳು, ದೋಣಿ, ಹೆಲಿಕಾಪ್ಟರ್ ಸೇರಿದಂತೆ ಅತ್ಯಾಧುನಿಕ ಉಪಕರಣಗಳನ್ನ ಚಿತ್ರಿಸಲಾಗಿದೆ. ನ್ಯಾಯ ಮತ್ತು ಕರ್ತವ್ಯಕ್ಕೆ ಸದಾ ಬದ್ಧತೆ ತೋರಿಸಬೇಕು ಅನ್ನೋದು ಈ ಕರ್ಮ ಕ್ಷೇತ್ರ ವರ್ಣಚಿತ್ರದ ಒಟ್ಟು ತಿರುಳು.
ಮಹಾಭಾರತದ ಬೋಧನೆಗಳಿಂದ ಪ್ರೇರಿತವಾಗಿ ಸೇನೆಯನ್ನ ರಾಷ್ಟ್ರ ಮತ್ತು ನ್ಯಾಯದ ರಕ್ಷಕ ಅಂತ ಈ ಚಿತ್ರ ಮೆಸೇಜ್ ಕೊಡುತ್ತೆ. ಚಾಣಕ್ಯನ ಬುದ್ಧಿವಂತಿಕೆ, ತಂತ್ರಗಾರಿಕೆ ಮಾತು, ಜಾಣ ರಾಜತಾಂತ್ರಿಕತೆ ಜೊತೆ ಹೆಜ್ಜೆ ಇಡೋದನ್ನ ಈ ಚಿತ್ರ ಪ್ರೇರೇಪಿಸುತ್ತೆ. ಅತ್ಯಾಧುನಿಕ ವೆಪನ್ಸ್ ಇರೋದು ಭಾರತ ಮಿಲಿಟರಿಯಲ್ಲಿ ಸ್ವಾವಲಂಬನೆ ಸಾಧಿಸಿದೆ ಅನ್ನೋದನ್ನ ಸೂಚಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಚೀನಾ ದೇಶವನ್ನ ಗುರಿಯಾಗಿಸಿಕೊಂಡಿರೋದು ಕಂಡು ಬರ್ತಾ ಇದೆ. ದೆಹಲಿಯಲ್ಲಿ ಸೇನಾ ಆಡಳಿತದ ಕಚೇರಿಯಲ್ಲಿ ಇತ್ತೀಚೆಗೆ ಅಳವಡಿಸಿರೋ ಕರ್ಮಕ್ಷೇತ್ರ ವರ್ಣಚಿತ್ರವಾಗಲಿ ಅಥವಾ ಅಲ್ಲಿಂದ ಎತ್ತಂಗಡಿ ಮಾಡಿರೋ 1971ರ ಯುದ್ಧದ ಐತಿಹಾಸಿಕ ಚಿತ್ರವಾಗಲಿ ಎರಡು ಮುಖ್ಯನೇ. ಎರಡನ್ನು ಜನ ನೋಡ್ಲೇಬೇಕು, ಎರಡಕ್ಕೂ ಗೌರವ ಕೊಡ್ಲೇಬೇಕು. ಆದ್ರೆ ಸೇನಾ ಕಚೇರಿಯಿಂದ ಪಾಕ್ ಮಂಡಿಯೂರಿದ ಚಿತ್ರವನ್ನ ಎತ್ತಂಗಡಿ ಮಾಡಿಸೋದಕ್ಕೆ ನಿಜ ಕಾರಣ ಏನನ್ನೋದು ಸರ್ಕಾರದ ಅಧಿಕೃತ ಮೂಲಗಳಿಂದಲೇ ತಿಳಿದು ಬರಬೇಕಿದೆ. ಇದು ಇವತ್ತಿನ ತ್ರಿವರ್ಣ ಸ್ಪೆಷಲ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.